ಮಂಡ್ಯದ ಉದಯಗಿರಿಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಶಾಲಾ ಆವರಣದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿಗಳಾದ ಕೆಪಿ ಮಂಜುಳಾರವರು ವಹಿಸಿದ್ದರು. ಉಪನ್ಯಾಸಕರಾದ ಎಸ್ಟಿ ದೊಡ್ಡಚಾರ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ನಗರಾಧ್ಯಕ್ಷರಾದ ಸುಜಾತ ಕೃಷ್ಣ, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತೇರ್ ಮಹದೇವು, ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಆಡಳಿತಾಧಿಕಾರಿ ಪೂರ್ಣಿಮಾ, ಸಿಇಒ ಆಕಾಶ್, ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕ ವರ್ಗ, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಶಿಕ್ಷಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇದು ನವೆಂಬರ್ ತಿಂಗಳಿನಲ್ಲಿ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತ ಒಂದು ಪರಿಪಾಠ ನಮಗೆ ಮೊದಲಿಂದ ಬಂದ್ಬಿಟ್ಟಿದೆ. ರಾಜ್ಯೋತ್ಸವ ಆಚರಣೆಯನ್ನು ನವೆಂಬರ್ ತಿಂಗಳಿಗೆ ಸೀಮಿತಗೊಳಿಸಿ ಭಾಷೆಯ ಬಳಕೆಯನ್ನು ನಾವು ವರ್ಷ ಪೂರ್ತಿ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಇನ್ನು ಮುಂದೆ ಆದರೂ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಬರುವಂತದ್ದಿದೆ. ಭಾಷೆ ಸಂವಹನದ ಒಂದು ಸಾಧನ. ಅಂದ್ರೆ ಸಂವಹನ ಅಂದ್ರೆ ಇಂಗ್ಲಿಷ್ನಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಬೇಕಾಗಿರುವಂತ ಒಂದು ಸಾಧನ ಭಾಷೆ. ಯಾರಿಗೆ ಭಾಷೆಯ ಜ್ಞಾನ ಮತ್ತು ಭಾಷೆಯ ಹಿಡಿತ ಇರುತ್ತೆ ಅವರು ಉತ್ತಮ ಸಂವಹನಕಾರರಾಗಿ ಸಂವಹನ ಮಾಡುವಂಥ ಸಂದರ್ಭಗಳು ಬೇಕಾದಷ್ಟು ಬರುತ್ತೆ. ಶಿಕ್ಷಕರು ವಿದ್ಯಾರ್ಥಿಗಳೊಡನೆ ಸಂವಹನ, ಮತ್ತೆ ಬೇರೆ ಬೇರೆ ಅಧಿಕಾರಿ ವರ್ಗದವರು ಅವರ ಕೈಕೆಳಗಿನ ಸಿಬ್ಬಂದಿ ಮತ್ತು ನಾಗರಿಕರ ಜೊತೆ ಸಂವಹನ, ಇಂಥ ಹಲವಾರು ಉದಾಹರಣೆಗಳು ಸಂವಹನದಲ್ಲಿ ಬರ್ತವೆ. ಆ ಎಲ್ಲ ಸಂವಹನಗಳು ಸರಿಯಾದ ರೀತಿಯಲ್ಲಿ ನಡೀಬೇಕು ಅಂತಿದ್ರೆ ಸಂವಹನಕಾರರಿಗೆ ಭಾಷೆಯ ಪ್ರಭುತ್ವ, ಜ್ಞಾನ, ಹಿಡಿತ ಎಲ್ಲ ಇರಬೇಕಾದಂಥದ್ದು ಎಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಭಾಷೆಯ ಬಗ್ಗೆ ಅಷ್ಟೊಂದು ಒತ್ತನ್ನು ಕೊಡುವಂತ ಒಂದು ಪರಿಪಾಠ ಇಲ್ಲ. ನೀವು ಯಾವುದೇ ಬೇರೆ ದೇಶಗಳನ್ನ ತೆಗೆದುಕೊಂಡ್ರೆ, ಉದಾಹರಣೆಗೆ UK ಅಂದ್ರೆ ಇಂಗ್ಲೆಂಡ್ ಅಂತ ಹೇಳ್ತೀವಲ್ಲ, ಆ ದೇಶಕ್ಕೆ ಯಾರಾದರೂ ಒಬ್ಬ ವಿದ್ಯಾರ್ಥಿ ಉನ್ನತ ವಿದ್ಯಾಭ್ಯಾಸಕ್ಕೆ ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.